ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಜೂನ್ ತಿಂಗಳಿನ ಕೊನೆ ವಾರದಲ್ಲಿ ಪ್ರವೇಶಿಸಿ ವರ್ಷದ ಅರ್ಧ ವರ್ಷವನ್ನು ನಾವು ಅನುಭವಿಸಿ ದೇವರನ್ನು ಆರಾಧಿಸಿ ಸಂತೋಷದಿಂದ ಉಲ್ಲಾಸದಿಂದ ಕಷ್ಟಗಳು ಪ್ರಯಾಸಗಳು ದುಃಖವು ನಿಂದೆ ಎಲ್ಲ ಇರುವಾಗಲೂ ಆತನನ್ನು ಆರಾಧಿಸೋದಕ್ಕೆ ಸಿಕ್ಕಿದಂಥ ಈ ಅವಕಾಶಗಳಿಗೆ ಆತನಿಗೆ ಕೃತಜ್ಞತೆಯನ್ನು ಹೇಳುತ್ತಾ ಜುಲೈ ತಿಂಗಳಲ್ಲಿ ಪ್ರವೇಶಿಸೋದಕ್ಕಿಂತ ಮುಂಚೆ ಈ ಕೊನೆ ಭಾನುವಾರದಲ್ಲಿ ದೇವರು ನಮ್ಮ ಹತ್ರ ಮಾತನಾಡೋದಕ್ಕೆ ಬಯಸೋದೇನು? ನಾಳೆ ನಾವು ಹೊಸ ತಿಂಗಳಲ್ಲಿ ಪ್ರವೇಶಿಸೋದಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಹೊಸ ವಿಷಯದಿಂದ ನಾವು ದೇವರ ಪಾದದಲ್ಲಿ ಕಾದಿರ್ತೇವೆ. ಅದಕ್ಕಿಂತ ಮುಂಚೆ ನಾವು ನಮ್ಮ ಕುಟುಂಬ ದೇವರನ್ನು ಆರಾಧಿಸುತ್ತಿದೆಯೋ ಇಲ್ಲವೋ, ದೇವರನ್ನು ಸೇವಿಸುತ್ತಿದೆಯೋ ಇಲ್ಲವೋ, ದೇವರಿಗಾಗಿ ಬದುಕುತ್ತಿದ್ದೇವೋ ಇಲ್ಲವೋ ಎಂಬ ಚಿಂತೆ ನಮ್ಮಲ್ಲಿರಲಿ. ಕ್ರೈಸ್ತರಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು ಪ್ರತ್ಯೇಕವಾಗಿ ಮಾಡಬೇಕಾದಂಥ ಒಂದು ವಿಷಯ ಇವತ್ತು ನಾವು ಮಾತನಾಡೋದಕ್ಕೆ ಹೋಗ್ತೇವೆ. ಸಿಂಹಾಸನದ ಹತ್ತಿರಕ್ಕೆ ಬರೋದಕ್ಕೆ, ಸಿಂಹಾಸನದಲ್ಲಿ ಕೂತಿರುವ ಆ ರಾಜನ ಬಳಿಯಲ್ಲಿ ಬರೋದಕ್ಕೆ, ನಮ್ಮ ಕೊರತೆಗಳನ್ನು ತಿಳಿದುಕೊಂಡು ನಮ್ಮ ಕೊರತೆಗಾಗಿ ನಮ್ಮ ತಂದೆಯ ಬಲಭಾಗದಲ್ಲಿ ಕೂತು ಪ್ರಾರ್ಥಿಸುವ ಆ ಯೇಸುವ ಹತ್ರ ಬರೋದಕ್ಕೆ, ನಮ್ಮ ಸ್ವಂತ ಅಣ್ಣನಾಗಿ ನಮಗಾಗಿ ಯಾವಾಗಲೂ ಪ್ರಾರ್ಥಿಸುವ ಯೇಸುವಿನ ಬಳಿ ಬರೋದಕ್ಕೆ ಇರುವಂಥ ಒಂದು ಮಾರ್ಗ ಯೇಸು ಕ್ರಿಸ್ತನ ಮರಣದಿಂದ ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ನಂಬಿಕೆಯಿಂದ ಧೈರ್ಯದಿಂದ ಸಂಕೋಚವಿಲ್ಲದೆ ಆತನ ಸಿಂಹಾಸನದ ಬಳಿಗೆ ಬರುವುದು ಪ್ರಾರ್ಥನೆಯ ಮುಖಾಂತರ. ಕ್ರೈಸ್ತರು ಮಾಡಬೇಕಾದಂಥ ಮುಖ್ಯ ಕಾರ್ಯಗಳಲ್ಲಿ ಒಂದು ಪ್ರಾರ್ಥನೆ. ನಾವು ಬೈಬಲ್ ಓದಬೇಕು, ಆರಾಧಿಸಬೇಕು, ಹಾಡನ್ನಾಡಿ ದೇವರನ್ನು ಕೀರ್ತನೆಯಿಂದ ದೇವರಿಗೆ ಸ್ತೋತ್ರಗಳನ್ನು ಮಾಡಬೇಕು, ಅನ್ಯ ಭಾಷೆಯಲ್ಲಿ ದೇವರನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ಇದಕ್ಕಿಂತ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮ ರೋಲ್ ಮಾಡೆಲ್ ಆಗಿ, ನಮ್ಮ ಮಾದರಿಯಾಗಿ ನಮ್ಮ ಮುಂದೆ ನಿಂತಿರುವುದು ಕರ್ತನಾದ ಯೇಸು ಸ್ವಾಮಿ. ಆತನು ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲ ಸಮಯದಲ್ಲಿ, ರಾತ್ರಿ ಯಾಮಗಳಲ್ಲಿ ಪ್ರಾರ್ಥಿಸುವ ವೀರನಾಗಿ, ಪ್ರಾರ್ಥಿಸುವ ರಕ್ಷಕನಾಗಿ, ಪ್ರಾರ್ಥಿಸುವ ದೇವರಾಗಿ ನಮಗೆ ವಾಕ್ಯವು ಆತನನ್ನು ತಿಳಿಸಿಕೊಡೋದು. ಪ್ರಾರ್ಥಿಸುವ ಒಂದು ವ್ಯಕ್ತಿ ಮಾತ್ರವೇ ಪ್ರಾರ್ಥನೆಯಿಂದ ಜಯಿಸೋದಕ್ಕಾಗೋದು. ಪ್ರಾರ್ಥಿಸುವ ಒಂದು ವ್ಯಕ್ತಿ ಮಾತ್ರವೇ ಸೋಲನ್ನು ಅನುಭವಿಸದೆ ಜಯಿಸೋದಕ್ಕಾಗೋದು. ಪ್ರಾರ್ಥಿಸುವ ಒಂದು ವ್ಯಕ್ತಿ ಮಾತ್ರವೇ ಪ್ರಾರ್ಥಿಸಿದ್ದರಿಂದ ಸೌಖ್ಯವನ್ನು, ಆರೋಗ್ಯವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳೋಕ್ಕಾಗೋದು. ಪ್ರಾರ್ಥಿಸುವ ವ್ಯಕ್ತಿಯಿಂದ ಮಾತ್ರವೇ ಧೈರ್ಯದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಪ್ರಯಾಸಗಳು ಬಂದರೂ, ನಿಂದೆ ಬಂದರೂ, ಅವಮಾನಗಳು ಬಂದರೇನು ಜಯಿಸಿ ಮುಂದಕ್ಕೆ ಹೋಗೋಕ್ಕಾಗೋದು. ಪ್ರಾರ್ಥಿಸುವ ನನಗೂ ನಿನಗೆ ಮಾತ್ರವೇ ಎಷ್ಟೇ ಇಕ್ಕಟ್ಟಿದ್ದರೇನು, ಎಷ್ಟೇ ಪ್ರಯಾಸವಿದ್ದರೇನು, ಎಷ್ಟೇ ಮನಸ್ಸಲ್ಲಿ ನೋವಿದ್ದರೇನು ಮುಖದಲ್ಲಿ ಸಂತೋಷವಿರುತ್ತೆ. ಪ್ರಾರ್ಥಿಸುವವರಿಗೆ ಮಾತ್ರವೇ ಸಾಧ್ಯ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ನಾವು ಪ್ರಾರ್ಥಿಸುವವರಾಗಿದ್ದೇವೋ ಇಲ್ಲವೋ? ನಿನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ನಾವು ಪ್ರಾಮಾಣಿಕತೆಯನ್ನು, ಮುಖ್ಯತ್ವವನ್ನು ಕೊಟ್ಟಿದ್ದೇವೋ ಇಲ್ಲವೋ? ಆಗಿಲ್ಲದಿದ್ದರೆ ಇವತ್ತು ಸಂದೇಶ ನಮಗೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದಿ ಕೇಳೋಣ. ಪ್ರಾರ್ಥನೆಯನ್ನು ತಪ್ಪದೇ ಮಾಡಿರಿ, ನೀವು ಪ್ರಾರ್ಥಿಸುವಾಗ ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಪ್ರಾರ್ಥನೆಯನ್ನು ತಪ್ಪದೇ ಮಾಡಿರಿ ಎಂಬುದಾಗಿ ಪೌಲನು ತಾನು ಸಭೆಗಳಿಗೆ ಬರೆಯುವಾಗ ಒಂದು ಸಭೆಯಾದ ಕೊಲೊಸ್ಸೆಯವರಿಗೆ ಬರೆಯುತ್ತಾರೆ. ಇದು 4ನೇ ಅಧ್ಯಾಯದ ಕೊನೆ ಭಾಗಗಳಲ್ಲಿ, ಆ ಲೇಖನೆಯ ಕೊನೆ ಭಾಗಗಳಲ್ಲಿ ಪೌಲನು ಹೀಗೆ ಹೇಳ್ತಾನೆ. ಇದೆಲ್ಲವೂ ಕ್ರೈಸ್ತ ಜೀವಿತದಲ್ಲಿ ಎಲ್ಲರಿಗೂ ಇರಬೇಕಾದಂಥ ಮುಖ್ಯ ಒಂದು ಗುಣಲಕ್ಷಣಗಳು. ಪ್ರಾರ್ಥಿಸುವುದು, ಪ್ರಾರ್ಥನೆ ಅಂದರೆ ಏನು ಎಂಬುದು ನಮಗೆ ಗೊತ್ತು. ನಾವು ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಂಬುದಾಗಿ ನಮಗೆ ಗೊತ್ತು. ಪ್ರಾರ್ಥಿಸುವಾಗ ಏನಾಗುತ್ತೆ ಎಂಬುದು ನಮಗೆ ಗೊತ್ತು. ಆದರೆ ಪ್ರಾರ್ಥನೆಯನ್ನು ನಾವು ಮಾಡುತ್ತಿದ್ದೇವೋ ಇಲ್ಲವೋ? ನಾವು ಯಾವಾಗಲೂ ಎಲ್ಲ ಸಮಯದಲ್ಲಿ ನಮಗೆ ಸಿಕ್ಕುವ ಬಿಡುವಿನ ಸಮಯಗಳೆಲ್ಲದರಲ್ಲೂ ಆತನನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೋ ಇಲ್ಲವೋ?
ನನ್ನ ಕ್ರೈಸ್ತ ಯಾತ್ರೆಯಲ್ಲಿ ಪ್ರಾರ್ಥನೆ ನನಗೆ ಶಕ್ತಿಯನ್ನು ತುಂಬುತ್ತಿದೆಯೋ ಇಲ್ಲವೋ, ನನ್ನ ಈ ಲೋಕದ ಕಷ್ಟಗಳಲ್ಲಿ ಪಾಪವು ನನ್ನ ವಿರುದ್ಧವಾಗಿ ಎದ್ದು ನಿಂತಾಗ ನನಗೆ ಪ್ರಾರ್ಥನೆ ಒಂದು ಕೋಟೆಯಾಗಿ ಸಂರಕ್ಷಣೆಯಾಗಿ ನಿಂತಿದೆಯೋ ಇಲ್ಲ, ರೋಗವು, ಅನಾರೋಗ್ಯಗಳು, ಪ್ರಯಾಸಗಳು, ಹಾಸ್ಪಿಟಲ್ ಬಿಲ್ಸ್, ಅದು ಇದು ನನ್ನ ಜೀವಿತದಲ್ಲಿ ಹೆಚ್ಚಾಗಿ ಎದ್ದು ಬರುವಾಗ ಪ್ರಾರ್ಥನೆಯ ಮುಖಾಂತರವಾಗಿ ಕ್ರಿಸ್ತನ ಸೌಖ್ಯವನ್ನು ನನಗೆ ಅನುಭವಿಸೋದಕ್ಕಾಗುತ್ತಿದ್ದೆವು. ನಿಂದೆ, ಅವಮಾನ, ಪ್ರಯಾಸ, ಕಷ್ಟ, ದುಃಖ, ಅವಮಾನಗಳು ಬರುವಾಗ ಪ್ರಾರ್ಥನೆಯ ಮುಖಾಂತರವಾಗಿ ಇದನ್ನೆಲ್ಲವನ್ನು ಜಯಿಸುವ ಕೃಪೆ ನನಗಿದೆಯೋ? ಯಾವಾಗಲೂ ಪ್ರಾರ್ಥನೆ ಮಾಡುವಾತನು, ಯಾವಾಗಲೂ ಪ್ರಾರ್ಥನೆ ಮಾಡುವಾಕೆ ಜಯವಾಗಿ, ಜಯಶಾಲಿಯಾಗಿ, ಜಯದೊಂದಿಗೆ ಮುಂದೆ ಹೋಗುವರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಾರ್ಥನೆ ಮಾಡಿದಂಥ ದಾನಿಯೇಲು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟರೇನು, ಅದರ ಮಾರನೇ ದಿನ ಆತನು ಸಿಂಹದ ಆಹಾರವಾಗಿ ಅಲ್ಲ, ಸಿಂಹವನ್ನು ನಿಶಬ್ದಪಡಿಸಿ ಸಿಂಹದ ಮೇಲೆ ಮಲಗಿ ಮಾರನೇ ದಿನ ಬೆಳಗ್ಗೆ ರಾಜನಿಗೆ ಸಂದೇಶ ಕೊಡ್ತಾನೆ, ನನ್ನ ದೇವರು ಈ ಸಿಂಹದ ಬಾಯಿಗಳನ್ನು ಕಟ್ಟಾಕಿ ನನಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ನಿನ್ನ ಹತ್ರ ಮಾತನಾಡೋದಕ್ಕೆ ದೇವರು, ಯೆಹೋವನಾದ ದೇವರು ಅದ್ಭುತವನ್ನು ಮಾಡಿದ. ಪ್ರಾರ್ಥನೆ ಮಾಡುವಾತನಿಗೆ ಮಾತ್ರವೇ ತನ್ನ ಸುತ್ತಲೂ ಸಿಂಹವಿದ್ದರೇನು, ತನ್ನ ಸುತ್ತಲೂ ಸಿಂಹದ ಹಾಗೆ ಸಿಂಹಗಳು, ಪ್ರಶ್ನೆಗಳು, ಪ್ರಾಬ್ಲಮ್ಸ್ಗಳು, ಕಷ್ಟಗಳು, ನಿಂದೆಯು, ಅವಮಾನ, ಬೆಟ್ಟದ ಹಾಗೆ ಪ್ರಾಬ್ಲಮ್ಸ್ ಇದ್ದರೇನು, ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ, ಆ ಸಿಂಹಗಳನ್ನೆಲ್ಲ ನಿಶಬ್ದಪಡಿಸಿ ಮುಂದಕ್ಕೆ ಹೋಗುವಕ್ಕೆ, ಸಂದೇಶಗಳನ್ನು ಕೊಡೋದಕ್ಕೆ, ದೇವರಿಗೆ ಸಾಕ್ಷೀಕರಿಸೋದಕ್ಕೆ ಪ್ರಾರ್ಥನೆ ವೀರನಿಗೆ ಮಾತ್ರವೇ ಸಾಧ್ಯ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಪ್ರಾರ್ಥನೆಯನ್ನು ನಾವು ಮಾಡುತ್ತಿದ್ದೇವೋ ಇಲ್ಲ? ಪ್ರಾರ್ಥನೆಯಿಂದ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದು ನೀ ನನಗೆ ಕೊಡಲೇಬೇಕು ಎಂಬ ಒಂದು ದೃಢ ಪ್ರಾರ್ಥನೆ ನಮ್ಮಲ್ಲಿದೆಯೋ? ನನ್ನ ಪ್ರಾರ್ಥನೆ ಹೇಗಿದೆ ಎಂಬುದಾಗಿ ನಾವು ವಿವೇಚಿಸೋದಾದರೆ, ಇವತ್ತಿನ ದೇವ ಸಿದ್ಧಾಂತರು, ದೇವ ವಾಕ್ಯವನ್ನು, ಪಾಂಡಿತ್ಯಗಳನ್ನು ಹೊಂದಿರುವಂಥ ಎಷ್ಟೋ ಜನರು ಪ್ರಾರ್ಥನೆ ಬೇಡ, ದೇವರಿಗೆ ಎಲ್ಲವೂ ತಿಳಿದಿರೋದ್ರಿಂದ ನಾವು ಪ್ರಾರ್ಥಿಸೋದಕ್ಕಿಂತ ಮುಂಚೆ ಆತನದನ್ನು ತಿಳಿದು ನಮಗೆ ಕೊಡುತ್ತಾನೆ ಎಂಬುದಾಗಿ ಅನೇಕ ವ್ಯಾಖ್ಯಾನಗಳು ಮಾಡ್ತಾರೆ. ಆದರೆ ಅವರ ಮಧ್ಯದಲ್ಲಿಂದ ನಿಮಗೊಂದು ಸಂದೇಶ ಹೇಳ್ತೀನಿ, ವಾಕ್ಯವು ನಮಗೆ ತಿಳಿದುಕೊಡುತ್ತೆ. ಯೇಸು ಸ್ವಾಮಿ ಎಲ್ಲದಕ್ಕಾಗಿ ದೇವರನ್ನು ನೋಡಿ ಪ್ರಾರ್ಥಿಸಿದ, ಎಲ್ಲ ವಿಷಯಗಳಿಗಾಗಿ ಎಲ್ಲ ಕಾಲದಲ್ಲಿ ಆತನು ದೇವರನ್ನು ನೋಡಿ ಪ್ರಾರ್ಥಿಸಿದ. ಹಾಗಿದ್ದರೆ ನಾನು ನೀವು ಎಲ್ಲ ವಿಷಯಗಳಿಗಾಗಿ, ಎಲ್ಲ ಸಮಸ್ಯೆಗಳಲ್ಲೂ, ಎಲ್ಲ ದುಃಖದಲ್ಲೂ, ಎಲ್ಲ ಪ್ರಯಾಸದಲ್ಲೂ, ಎಲ್ಲ ಸಮಯದಲ್ಲೂ ಆತನನ್ನು ನೋಡಿ ಪ್ರಾರ್ಥಿಸುವವರಾಗಿ ಮಾರ್ಪಡೋಣ. ಪ್ರಾರ್ಥನೆಯನ್ನು ಎಡ ಬಿಡದೆ ಪ್ರಾರ್ಥಿಸುವವರಾಗಿ. ಪ್ರಾರ್ಥಿಸುವ ಒಂದು ವ್ಯಕ್ತಿಗೆ ಮಾತ್ರವೇ ತನ್ನ ಕುಟುಂಬವನ್ನು ರಕ್ಷಣೆಗೆ ಕರ್ಕೊಂಬರಬೇಕು. ಪ್ರಾರ್ಥಿಸುವ ಒಂದು ವ್ಯಕ್ತಿಗೆ ಮಾತ್ರವೇ ಕಷ್ಟಗಳು ಬಂದಾಗಲೂ ಅದನ್ನೆಲ್ಲವನ್ನು ಜಯಿಸಿ ಮುಂದಕ್ಕೆ ಹೋಗಬೇಕು. ಎಲ್ಲ ಸಮಯದಲ್ಲಿ ನಾವು ಪ್ರಾರ್ಥಿಸುವವರಾಗಿರೋಣ. ಪ್ರಾರ್ಥನೆಯನ್ನು ತಪ್ಪದೆ ನಾವು ಮಾಡೋಣ. ನಮ್ಮ ಜೀವಿತದಲ್ಲಿ ಸಮಯ ಎಲ್ಲದಕ್ಕೂ ನಾವು ವಿಭಾಗಿಸಿಟ್ಟಿದ್ದೇವೆ. ಬೆಳಗ್ಗೆ ವಾಕಿಂಗ್ ಹೋಗೋಕ್ಕೆ ಸಮಯವಿದೆ, ಎಕ್ಸಸೈಸ್ ಮಾಡೋಕ್ಕೆ ಸಮಯವಿದೆ, ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕೆ ಸಮಯವಿದೆ, ಅಡುಗೆ ಮನೇಲಿ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸಮಯವಿದೆ, ಆಫೀಸ್ಗೆ ಹೋಗೋಕ್ಕೆ ಸಮಯವಿದೆ, ಈ ಟೈಮಿಂದ ಈ ಟೈಮ್ಗೆ ಹೋಗಬೇಕು, ಈ ಟೈಮಿಂದ ಬರಬೇಕು, ಎಲ್ಲವೂ ನಾವು ಆರ್ಗನೈಸ್ ಮಾಡಿಟ್ಟಿರ್ತೀವಿ. ಆದರೆ ಪ್ರಾರ್ಥನೆಯನ್ನು ನಾವು ಆರ್ಗನೈಸ್ ಮಾಡಿಟ್ಟಿದ್ದೇವೆ. ನನ್ನ ಪ್ರಾರ್ಥನೆ ಸಮಯ ಇಷ್ಟು, ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಅಲ್ಲದೆ ಬೇರೆ ಏನೂ ಮಾಡೋದಿಲ್ಲ ಎಂಬ ತೀರ್ಮಾನ ನಮಗಿದೆಯೋ? ನನ್ನನ್ನು ಕೇಳುವಂಥ ಪ್ರಿಯ ದೇವರು, ಎಲ್ಲ ಸಮಯದಲ್ಲಿ ತಪ್ಪದೆ ಪ್ರಾರ್ಥನೆ ಮಾಡೋದಕ್ಕೆ ದೇವರ ಪಾದದಲ್ಲಿ ನಾವು ಇವತ್ತು ಕೂತ್ಕೊಳ್ಳೋಣ. ಪ್ರಾರ್ಥನೆಯಲ್ಲಿ ಯೆಹೋವನಿಗೆ, ತಂದೆಯಾದ ದೇವರಿಗೆ, ಯೇಸು ಸ್ವಾಮಿಗೆ, ಪರಿಶುದ್ಧಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ. ಪ್ರಾರ್ಥನೆ ಕೃತಜ್ಞತೆ ಸಲ್ಲಿಸುವ ಒಂದು ಚಾನಲ್. ನಾವೆಷ್ಟು ದೇವರನ್ನು ಬೇಡಿಕೊಳ್ಳುತ್ತೇವೋ ಆ ಬೇಡಿಕೊಳ್ಳುವುದರಲ್ಲಿಯೂ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ನಾವು ಎಷ್ಟು ಬೇಡಿಕೊಳ್ತೀವೋ ಅಷ್ಟು ಕೃತಜ್ಞತೆಯನ್ನು ಹೇಳಬೇಕು. ಕೃತಜ್ಞತೆ ಅಂತ ಹೇಳುವಾಗ ನಿನ್ನ ಪ್ರಾರ್ಥನೆಗೆ ಒಂದೊಂದು ಸ್ಯಾಂಕ್ಷನ್ ಆಗುತ್ತೆ. ಪ್ರಾರ್ಥನೆ ನೀನು ಎಷ್ಟು ಮಾಡುವ ಸಮಯದಲ್ಲಿ ಎಷ್ಟಕ್ಕಷ್ಟು ನೀನು ಕೃತಜ್ಞತೆಯನ್ನು ಸಲ್ಲಿಸ್ತೀಯೋ
ಅಷ್ಟು ನಿನಗಾಗಲೇ ಆ ಪ್ರಾರ್ಥನೆ ನಂಬಿಕೆಯಿಂದ ಉತ್ತರವು ನೀನು ಹೊಂದಿರು. ಕೃತಜ್ಞತೆ ಹೇಳುವವರಾಗಿ, ಮನುಷ್ಯರಿಗೂ ದೇವರಿಗೂ ಎಲ್ಲರಿಗೂ ಕೃತಜ್ಞತೆ ಹೇಳುವವರಾಗಿ ದೇವರು ನಿಮ್ಮನ್ನು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿ ಯಾವಾಗಲೂ ತಪ್ಪದೆ ಪ್ರಾರ್ಥನೆ ಮಾಡುವವರಾಗಿ ನಮ್ಮನ್ನು ದೇವರು ಸಹಾಯ ಮಾಡಿ. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ನಮಗಾಗಿ ಪರಲೋಕದಲ್ಲಿ ಯಾವಾಗಲೂ ಪ್ರಾರ್ಥಿಸುವ, ಯಾಚಿಸುವ ನಮ್ಮ ದೇವರೇ, ನಿನ್ನ ಸೇವೆಯನ್ನು ಈ ಭೂಲೋಕದಲ್ಲಿ ನಾವು ಪ್ರಾರ್ಥನೆ ಮುಖಾಂತರವಾಗಿ ಮಾಡೋದಕ್ಕೆ ಸಹಾಯ ಮಾಡಿ. ಪ್ರಾರ್ಥನೆ ವೀರಾಂಗನೆಯಾಗಿ, ಪ್ರಾರ್ಥನೆ ಶೂರರಾಗಿ ನಮ್ಮನ್ನು ದೇವರು ಮಾರ್ಪಡಿಸು. ನೀವೇ ನಮ್ಮ ಕಾಲುಗಳನ್ನು, ಮನಸ್ಸನ್ನು ಶ್ರದ್ಧೆಯಿಂದ ಧೈರ್ಯಪಡಿಸು. ನೀವೇ ನಿಮ್ಮ ಕೃಪೆಯಿಂದ ತುಂಬಿಸಿ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಿ ಉತ್ತರ ಕೊಡಿ ಎಂಬುದಾಗಿ ಕೇಳಿಕೊಳ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.